బీఆర్ఎస్ టీవీ న్యూస్ కి స్వాగతం. చిరతపల్లి హజరత్ అబ్బాస్ అలీ తాత దర్గాలో వైభవంగా 40వ జియారత్ ఉత్సవాలు. ఒకే రోజు 4 తులాభారాలు. వేలాదిగా తరలివచ్చిన భక్తులు. శ్రీకృష్ణ భగవంతుడు రాజుల కాలంలో కొనసాగిన తులాభార సంప్రదాయం నేడు డాక్టర్ శ్రీ గురు గఫూర్ తాతకు విశేష ఆకర్షణగా నిలిచింది. కర్నూలు జిల్లా మంత్రాలయం తాలూకా కౌతాలం మండలం చిరుతపల్లి గ్రామంలోని మహిమల గల హజరత్ అబ్బాస్ అలీ తాత దర్గాలో మొహరం పండుగ సందర్భంగా నిర్వహించిన 40వ జియారత్ మహోత్సవాలు అత్యంత వైభవంగా జరిగాయి. రాయచూరు, బళ్ళారి జిల్లాలతో పాటు పరిసర ప్రాంతాల నుంచి సుమారు 4000 మంది భక్తులు భారీ సంఖ్యలో తరలివచ్చి ప్రత్యేక ప్రార్థనలు నిర్వహించి తమ మొక్కులు తీర్చుకున్నారు. ఈ సందర్భంగా డాక్టర్ శ్రీ గురు గఫూర్ తాత మాట్లాడుతూ భక్తులు కోరుకున్న కోరికలు నెరవేరిన అనంతరం తులాభారాలు నిర్వహించడం మహిమకు నిదర్శనమని, ప్రజలందరికీ ఆయురారోగ్యాలు కలగాలని, రైతులకు సమృద్ధిగా పంటలు పండాలని, రాష్ట్రంలో మంచి వర్షాలు కురవాలని ఆశీర్వదించారు. ఈ జియారత్ ఉత్సవాల్లో ఒకే రోజు 4 తులాభారాలు నిర్వహించడం ప్రత్యేక ఆకర్షణగా నిలిచింది. దేవన్హల్లి, సింధునూరు, సిరుగుప్ప, నాగులూరు ప్రాంతాలకు చెందిన భక్తులు వరుసగా 166 నుంచి 169వ తులాభారాలను నిర్వహించి తమ మొక్కులు తీర్చుకున్నారు. శ్రీకృష్ణ భగవంతుడు రాజుల కాలంలో కొనసాగిన తులాభార సాంప్రదాయం నేడు చిరుతపల్లి హజరత్ అబ్బాస్ అలీ తాత దర్గాలో డాక్టర్ శ్రీ గురు గఫూర్ తాతకు భక్తులు ఒకే రోజు 4 తులాభారాలు నిర్వహించడం 40వ జియారత్ మహోత్సవానికి ప్రత్యేక ఆకర్షణగా నిలిచింది. ఈ కార్యక్రమంలో చిరుతపల్లి నరసింహ, అమరేష్ పూజారి, నారాయణప్ప, మాడ్ సిరివర్ జానపద అకాడమీ ప్రతినిధులు హనుమంతరాయి, అమరేష్ గవాయి, వీరభద్రస్వామి, గోనవర్ శివ, గోనవర్ సంబప్ప, గోనవర్ అన్వేష్, పులుగుంచి భీమన్నగూడ ప్రతినిధులు, చిరుతపల్లి మల్లయ్య, చిరుతపల్లి శివారెడ్డి, తిక్కయ్య తదితరులు పాల్గొన్నారు. पार्वतीपति शिव हर हर महादेव दैती तुला भार नोडी धन राघबारा गोनवर दुडयना चिरुतपल्ली वासन गोनवर दुडयना चिरुतपल्ली वासन दैती तुला भार अंग चंददा गोनवर
ಕಲ್ಲಿ ಪವಾಡಗೈದ ಗುರುವಣಿಯಂತೆ ಇವರ ಕೃಪೆಯಿಂದ ಗುರುವಿನ ಅಪ್ಪಣೆಯಂತೆ ಇವರು ನಿಷ್ಠವಂತರು ಧ್ಯಾನ ಮಾಡಲು ಭಕ್ತರೊಂದವೇ ಭಕ್ತಿಯ ತೋರ್ವರು ಧ್ಯಾನ ಮಾಡಲು ಭಕ್ತರೊಂದವೇ ಭಕ್ತಿಯ ತೋರ್ವರು ಮಸ್ತಕ ಮೇಲೆ ವರ ಬಸಲೆ ಶರಣರ ಗಫೂರ ಶರಣರ ಮಾಡುವ ಪೂಜನೆ ಬಳಲಿದ ದುಮತಿಯ ಕಂದನ ಬಾಳಿನ ಚೇತನ ದುಮತಿಯ ಕಂದನ ಬಾಳಿನ ಚೇತನ ಗಫೂರ ಪೂಜರು ಬಸಲೆ ಶರಣರು سيدنا شفيعنا حبيبنا نبينا مولانا محمد بارك وسلم عليه الصلاة والسلام عليك رسول الله صلى الله عليه وسلم ಪರಮ ದಯಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮಂದಿರಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಅರ್ಧಾಂಗಿನಿ ಗೌಶಾಬೆ ಆ ಸದ್ಗುರುವಿನ ಆಶೀರ್ವಾದ ಸದೌಕಾಲ ಇರಬೇಕು. ಇವತ್ತು ನಮಗೆ ಏನು ನಾವು ಬೇಡ್ತು ಅಂದರೆ ಆರೋಗ್ಯ ಭಾಗ್ಯ, ಆರೋಗ್ಯನೇ ನಮಗೆ ಭಾಗ್ಯ. ಆರೋಗ್ಯ ಕೊಟ್ಟು ಆ ಸದ್ಗುರುವಿನ ಆಶೀರ್ವಾದ ನಮಗೆ ಎಲ್ಲರಿಗೆ ದಯಪಾಲಿಸಬೇಕು. ಮಳೆ ಬೆಳೆ ಸುಖ ಸಂಪತ್ತು ಕೊಡಬೇಕು. ನಮಗೆ ಈ ವರ್ಷ ಮುಂಗಾರಿ ಓದಲಿಕ್ಕೆ ಎಷ್ಟು ಕಷ್ಟ ಆಗೈತೆ, ಹಿಂಗಾರಿಗೆ ಅಪ್ಪ ಆರಂಭ ಮಾಡೋಣ. ಆ ಸದ್ಗುರುವಿನ ಆಶೀರ್ವಾದ ರೈತರ ಭಾಳ ಬಂಗಾರ ಆಗ್ತದೆ ಅಂತ ಹೇಳೋಣ. ಆ ರೈತರ ಭಾಳ ಬಂಗಾರ ಆಗ್ತದೆ ನಾನು ಭಾವಿಸ್ತಾ ಇದ್ದೀನಿ. ಆ ನಂಬಿಕೆ ನಮಗೆ ಎಲ್ಲರಿಗೆ ಐತೆ. ಅದಕ್ಕಾಗಿ ಎಲ್ಲರೂ ಭಾಳ ಬಂಗಾರ ಆಗ್ತದ. ಈಗ ಸಮಯ ಭಾಳೆಲ್ಲ ಮಾತಾಡೋದಕ್ಕೆ ಇನ್ನು ಸಮಯ ಇವತ್ತು ಬಂದ ಇನ್ನ ಒಂದು ಪ್ರಸಾದ ಆರಂಭ ಆಗ್ತದ. ಆ ಪ್ರಸಾದವನ್ನು ತಾವೆಲ್ಲರೂ ಮಾಡಬೇಕು. ಆ ಪ್ರಸಾದ ಸೇವನೆ ಮಾಡಿಕೊಂಡು ಈ ತುಲಾಭಾರ ಕಾರ್ಯಕ್ರಮವನ್ನು ನೋಡಿಕೊಂಡು ತಾವು ಶಾಂತಿಯಿಂದ ಕುಂತು ನೋಡಿಕೊಂಡು ತಾವು ಹೋಗಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಶಾಂತಿಯಿಂದ ಪ್ರಸಾದ ಮುಗಿಸಿಕೊಂಡು ತಮ್ಮ ತಮ್ಮ ಊರಿಗೆ ತೆರಳಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿದ್ದು ಬೆಳಿಗ್ಗೆ ಮತ್ತೆ ಅಪ್ಪನ ದರ್ಶನ ಮಾಡಿಕೊಂಡು ನಿಧಾನವಾಗಿ ಹೋಗಿ ತಮ್ಮ ತಮ್ಮ ಊರು ಮೆಟ್ಟಬೇಕು. ನಾನು ಮಾತಾಡೋದ್ರಾಗ ಏನಾದರೂ ಅಲ್ಪ ತಲ್ಪ ತಪ್ಪಾದ್ರೆ ಎಲ್ಲ ಭಕ್ತರು ನನ್ನ ಕ್ಷಮಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಶಿವಹರ ಮಹಾದೇವ್. ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗುರುವರಿಯರಿಗೂ ಮತ್ತು ನೆರವೇರಿಸತಕ್ಕಂಥ ಪೂಜ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮದಯಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯವಂತಿರಿಸಿಕೊಂಡು ಇವತ್ತಿನ ದಿವಸ ಮೊಹರಂ ಹಬ್ಬದ ಪ್ರಯುಕ್ತ 40 ದಿನದ ಜಿಯಾರತ್ ಕಾರ್ಯಕ್ರಮ ಇಲ್ಲಿ ಚಿರ್ತಾಪಲ್ಲಿ ಗ್ರಾಮದಲ್ಲಿ ನೆರವೇರುತ್ತದೆ. ಗೋನ್ವಾರದಲ್ಲಿ 32 ವರ್ಷಗಳ ಪರ್ಯಂತರವಾಗಿ ಮೊಹರಂ ಹಬ್ಬ 6 ದಿನ ಸವಾರಿಯನ್ನು ಮುಗಿಸಿ ತದನಂತರ ಇಲ್ಲಿ ಚಿರ್ತಾಪಲ್ಲಿ 40 ದಿನದ ಜಿಯಾರತ್ ಕಾರ್ಯಕ್ರಮ, ಇದು 7ನೇ ವರ್ಷದ ಕಾರ್ಯಕ್ರಮ ನೆರವೇರುತ್ತದೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಭಕ್ತರು, ಚಿರ್ತಾಪಲ್ಲಿಯ ಭಕ್ತರು, ಗೋನ್ವಾರದ ಭಕ್ತರಿಗೆ ಶರಣುಗಳು ಅರ್ಪಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸೂಫಿ ಸಂತರಿಗೂ ಶರಣುಗಳು ಅರ್ಪಿಸಿ, ಅದೇ ರೀತಿಯಾಗಿ ನನ್ನ ಧರ್ಮಪತ್ನಿ ಗೌಶಾ ಬೇಗಂ ಅವರಿಗೂ ನನ್ನ ಶರಣುಗಳು ಅರ್ಪಿಸಿ, TV ಮಾಧ್ಯಮದವರಿಗೂ ಪತ್ರಕರ್ತರಿಗೂ ನನ್ನ ಶರಣುಗಳು ಅರ್ಪಿಸಿ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ನೆರವೇರೋದಕ್ಕೆ ಆ ಸದ್ಗುರುವಿನ ಆಶೀರ್ವಾದ ಸರಿಯಾಗಿ ನಡ್ಕೊಂಡವರಿಗೆ ಫಲ ಕೊಟ್ಟಾನ ದೇವರು. ಅದೇ ರೀತಿ ಬಡತನ ಸಹಿತ ಭಾಳಷ್ಟು ಜನರಿಗೆ ಒಳ್ಳೆಯದಾಗೈತೆ. ಹಂಗಾಗಿ ಇವತ್ತಿನ ದಿವಸ ಇಲ್ಲಿ ಬರ್ತಕ್ಕಂಥ ಜನರಿಗೆ ಅನ್ನದಾಸೋಗವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಮಾಡ್ತಕ್ಕಂಥ ಸದ್ಗುರು ಅಬ್ಬಾಸಲಿನ ಆಶೀರ್ವಾದ ಎಲ್ಲರಿಗೆ ಒಳ್ಳೆಯದಾಗಕಚ್ಚದ. ಅದಕ್ಕಾಗಿ ಆ ಶಕ್ತಿಯನ್ನು ಎಲ್ಲರಿಗೆ ಆ ದಯಪಾಲಿಸಿಂದ ನಾನು ಕೇಳಿಕೊಳ್ಳುತ್ತಾ, ನನಗೆ ಇವತ್ತಿನ ದಿವಸ ಇಲ್ಲಿ 4 ತುಲಾಭಾರಗಳನ್ನು ನಡೆಸಿಕೊಟ್ಟಾರ. ಕೆಲವು ಮಂದಿ ಮಕ್ಕಳಾಗಲಾರ್ದವರು ಫಲ, ಗಂಡು ಸಂತಾನ ಕೊಟ್ಟವರಿಗೆ ಮಕ್ಕಳು ಕೊಟ್ಟಾನ. ಹಂಗಾಗಿ ಅವ್ರಿಗೆ ಕಷ್ಟಗಳು ಪರಿಹಾರ ಆಗ್ಯಾವ. ಅವರು 4 ತುಲಾಭಾರ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆ ಸದ್ಗುರುವಿನ ಆಶೀರ್ವಾದ ಮಳೆ ಬೆಳೆ ಯಾವುದೇ ಕುಂದುಕೊರತೆ ಬರದಂತೆ ನಡೆಸಿಕೊಡ್ಲಂತ ನಾನು ಕೇಳಿಕೊಂಡು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಈ ವೇದಿಕೆ ಮೇಲಿರುವ ನನ್ನ ತಂದೆ ತಾಯಿ ಮತ್ತು ನನ್ನ ಅಣ್ಣನ ಪಾದಕನ ಹನುಮಣದು ಮತ್ತು ಈ ವೇದಿಕೆ ಮೇಲಿರುವ ಎಲ್ಲ ಶರಣರ
ನನ್ನ ಶರಣಗಳು ಸಲ್ಲಿಸುತ್ತಾ ಮತ್ತು ವೇದಿಕೆ ಮೇಲಿರುವ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಭಕ್ತಾದಿಗಳಿಗೆ ನನ್ನ ಶರಣಗಳನ್ನು ಸಲ್ಲಿಸುತ್ತಾ, ಹಳೆಯ ಕಾಲದಾಗ ಮೂಸಾ ಪೈಗಂಬರ್ ಅವರು ಅಲ್ಲ ಕಳಿಸಿದ್ದು ಒಂದು ಪೈಗಂಬರ್ ಅವರು ಯಾವಾಗ ಅವರು ಫಿರೋನ್ ರಾಜ್ಯದ ಮುಂದೆ ಬರುತ್ತಿದ್ದಾರ ಅವಾಗ ಫಿರೋನ್ ಅವ್ರನ್ನ ಕೊಲ್ಲಕ್ಕೆ ಬರ್ತಿದ್ದ. ಆಗೇನಾಯ್ತು, ಅವಾಗ ಅವ್ರ ಮುಂದೆ ಒಂದು ದೊಡ್ಡ ಸಾಗರ ಇತ್ತು. ಮೂಸಾ ಅಲೈಹಿಸ್ಸಲಾಂ ಏನು ಮಾಡಿದ್ರು, ಅವರ ಇಡೀ ಮನಸ್ಸೆಲ್ಲ ಅಲ್ಲೇ ತಲೆ ಇಟ್ಬಿಟ್ರು. ಅವ್ರೇನಂದ್ರು, ಎಲ್ಲ ನೀನು ನನ್ನ ಪ್ರಜೆ ನೀನೇ ಕಾಪಾಡಬಿಡ್ಬೇಕು, ಮತ್ತು ನನ್ನ ಕಾಪಾಡಿ ನೀನೇ, ನನ್ನ ಬಿಟ್ಟು ನಿನ್ನೆ ಯಾರಿಲ್ಲ ಅಂತ ಹೇಳಿದ್ಮ್ಯಾಗ ಆ ಸಾಗರ 2 ಭಾಗ ಆಗ್ಬಿಡ್ತಿ. ಆ ಭಾಗ ಆದಾಗ ಮೂಸಾ ಅಲೈಹಿಸ್ಸಲಾಂ ಮತ್ತು ಅವರ ಭಕ್ತರು ಎಲ್ಲ ಸಾಗರ ಪಾರು ಮಾಡಿದರು. ಆದಮೇಲೆ ಫಿರೋನ್ ಪಾರು ಮಾಡಿದಾಗ ಎಲ್ಲ ಸಾಗರ ಮುಚ್ಚಿಬಿಡ್ತಿ. ಅವಾಗ ಫಿರೋನ್ ಎಲ್ಲ ಮಂದಿ ಸತ್ತೋಗ್ಬಿಟ್ರು. ನಂತರ ಇದರಲ್ಲಿ ಏನು ಮಾಡ್ಬೇಕಂದ್ರೆ, ಎಲ್ಲರಿಗೆ ಮನಸ್ಸಿರ್ತ ಹೆಂಗಂದ್ರೆ ಅಲ್ಲ ಮಾಡಕ್ಕೆ ರೆಡಿ ಇದ್ದಾನೆ, ಆದರೆ ಹೇಳಕ್ಕೆ ಯಾರಿಲ್ಲ. ಅಪ್ಪ ನಡ್ಸ್ಕೊಳಕ್ಕೆ ರೆಡಿ ಇದ್ದಾನೆ, ಮಾಡಕ್ಕೆ ಯಾರಿಲ್ಲ ಎಂದು. ಮತ್ತು ಎಲ್ಲರಿಗೆ ಕನಸಿರ್ತ, ಅದು ನನಸಾಗಬೇಕಂದ್ರೆ ಅದು ಮನಸ್ಸಿರ್ಬೇಕು ಎಂದು ಹೇಳೋಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು.